ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಇವಾಗ ನೋಡಿದ್ರಲ್ಲ, ಓಹೋ ಕೃಷ್ಣ ಏನಪ್ಪ ಇಷ್ಟೊಂದು ಕೃಷ್ಣನ ಭಕ್ತರಿಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಪ್ಪ. ನೋಡಿ, ವರ ಕೊಡ್ತಾ ಇದ್ದೇನೆ ನಿಮ್ಗೆಲ್ಲರಿಗೂ, ನಿಮ್ಮ ಮನಸ್ಸು ಇಷ್ಟಾರ್ಥ ಎಲ್ಲನೂ ಕೂಡ ನೆರವೇರುತ್ತೆ. ಈಗ ಇಷ್ಟೊಂದು ನೋಡ್ಕೊಂಬಂದ್ರಲ್ಲ, ಈಗ ಸ್ವಾಮಿಗಳು ಬಂದಮೇಲೆ ಅದ್ರದ್ದೇನೋ ವಿಷಯನ ನಾನು ತಿಳಿಸ್ತೀನಿ. ನೀವು ಕುತೂಹಲದಿಂದ ಕಾಯ್ತಾ ಇರಿ. ಕೃಷ್ಣನಿಗೆ ಎಷ್ಟು ಹೂವು ಹಾಕ್ತಾ ಇದ್ರು ಕೂಡ ಕೃಷ್ಣ ವರ ಕೊಡ್ತಾ ಇದ್ದೇನೆ. ಏನು ಅಂದರೆ, ಕೃಷ್ಣನ ಭಕ್ತರೆಲ್ಲನೂ ಚೆನ್ನಾಗಿ ಜಪ ಮಾಡಬೇಕು, ನಾನು ಅವ್ರ ಆಸೆ ಎಲ್ಲ ನೆರವೇರಿಸ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಪುಟ್ಟ ಕೃಷ್ಣ ಎಷ್ಟು ಮುದ್ದಾಗಿದೆ ನೋಡಿ ಅಲ್ವಾ. ನೀವು ಕೂಡ ಸ್ವಾಮಿಗಳು ಬರ್ತಾರೆ, ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ರೆಡಿಯಾಗಿರಿ ಅವ್ರ ಆಶೀರ್ವಾದ ತಗೊಳಕ್ಕೆ, ಸರಿನಾ? ಹರೇ ಶ್ರೀನಿವಾಸ. ಏನಿವತ್ತು ಮೇಡಮ್ನವರು ಏನು ಬರೀ ಖಾಲಿ ಕುರ್ಜಿ ತೋರಿಸ್ತಾ ಇದ್ದಾರಲ್ಲ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ. ನೀವು ಯೋಚನೆನೇ ಮಾಡಬೇಡಿ. ಅದಕ್ಕಿಂತ ಮುಂಚೆನೇ ನಾನು ಹೇಳ್ಬಿಡ್ತೀನಿ, ಇದನ್ನು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗ ಭಿಕ್ಷೆ ಮಾಡಬೇಕು, ಗೊತ್ತಾಯ್ತಾ? ಎಷ್ಟು ಸಾಧ್ಯನೋ ಅಷ್ಟು ನಾವು ದಾನ ಧರ್ಮ ಅದರೆಲ್ಲ ಕೊಟ್ಟು ನಮಗೆ ಪುಣ್ಯ ಬರಲಿ, ನಮ್ಮ ಪಾಪಗಳೆಲ್ಲ ಕಳೆದು ಹೋಗಲಿ ಅಂತ ಅಂದ್ಬಿಟ್ಟು ನಾವು ನಿಮ್ಮೆಲ್ಲರ ಪರವಾಗಿ ನಾನು ಇವತ್ತು ಸುವಿದ್ಯೆ ಅಂತಿರ್ತಾರೆ ಸ್ವಾಮಿಗಳನ್ನ ಕರೆಸ್ತಾ ಇದ್ದೀವಿ. ನೋಡಿ, ಅವ್ರು ಬರೋದಕ್ಕಿಂತ ಮುಂಚೆ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ನೋಡಿ, ಇದನ್ನು ರೆಡಿ ಮಾಡ್ಕೋಬೇಕು. ಚೇರ್ನ ನೀಟಾಗಿ ಒರೆಸಿ ರೆಡಿ ಮಾಡಿ, ಇದಕ್ಕೆಲ್ಲ ಒಂದು ಚೆನ್ನಾಗಿರೋದು ವಸ್ತ್ರ ಇದೆಲ್ಲ ಹಾಸಿ, ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಮಾಡಿ, ಆಮೇಲೆ ಅವರು ಅವ್ರಿಗೆ ಪಾದ ತೊಳಿಬೇಕು. ದೊಡ್ಡ ತಟ್ಟೆ ಇಟ್ಟು ಅವ್ರಿಗೆ ಪಾದ ತೊಳೆಯೋಕ್ಕೆ, ಆಮೇಲೆ ತೆಂಗಿನಕಾಯಿ ಪಾದ ಪೂಜೆಗೆ, ಮತ್ತು ಬಂದವ್ರಿಗೆ ಕಲ್ಸಕ್ಕರೆ ಕೊಡಬೇಕು. ಇಲ್ಲಿ ನಾನು ಏನೇನು ತೋರಿಸ್ತಾ ಇದ್ದೀನಿ ಆ ಥರ ಹೇಳ್ತಾ ಇದ್ದೀನಿ, ಆರ್ಡ್ರಿಂದ ಅಲ್ಲ. ಕಲ್ಸಕ್ಕರೆ ಸಣ್ಣ ಸಣ್ಣ ತುಂಡು ಮಾಡಿ ನೀವು ಬಂದವ್ರಿಗೆ ಸ್ವಾಮಿಗಳ ಕೈಲಿ ಕೊಡಿಸ್ಬೇಕು. ನೀವೇನು ಕೊಡ್ತೀರೋ, ತೊಗರಿಬೇಳೆ, ಬೆಲ್ಲ, ಮತ್ತು ದುಡ್ಡು, ಅಕ್ಕಿ ಮತ್ತು ಎಣ್ಣೆ. ನೋಡಿ, ಇದು ಎಣ್ಣೆ ಸ್ವಾಮಿಗಳು ಪೂಜೆ ಮಾಡ್ತಾರಲ್ಲ ಅದಕ್ಕೆ ಎಣ್ಣೆ ಅಂದರೆ ಇದೆಲ್ಲನೂ ಕೂಡ ಸ್ವಯಂ ಪಾಕ ಅಂತಾರೆ. ಭಿಕ್ಷಾ ಮಾಡ್ಸೋಕ್ಕೆ ಕೈಲಾಗದೇ ಇರೋರು ಭಿಕ್ಷಾ ಮಾಡ್ಸೋಕ್ಕಾಗಲ್ಲ ಪಾಪ, ತುಂಬ ಜನಕ್ಕೆ ಅನಾನುಕೂಲ ಇರುತ್ತೆ. ಈ ಥರ ಮನೆ ಕರೆಸಿ ನಮಗೇನು ಯಥಾಶಕ್ತಿ ಕೊಡೋದು. ಮತ್ತು 33 ಒಣಕೊಬ್ಬರಿ, 33 ಬೆಲ್ಲ, ಅಕ್ಕಿ ಬೇಳೆ, ದಕ್ಷಿಣೆ ಇದೆಲ್ಲ ಇಟ್ಟಿದ್ದೀವಿ. ಮತ್ತು ಹೂವು, ಇದು ಸ್ವಾಮಿಗಳಲ್ಲಿ ಸಂಸ್ಥಾನ ಪೂಜೆ ಮಾಡೋಕ್ಕೆ. ಮತ್ತು ಸ್ವಾಮಿಗಳು ಬಂದಾಗ ಒಂದು 2 ಮೊಳ ನಾವು ಹೂವು ಇಡಬೇಕು. ಮತ್ತು ದೇವ್ರು ತೊಗೊಂಬರ್ತಾರಲ್ಲ, ದೇವ್ರಿಗೆ ಈ ಹೂವೆಲ್ಲನೂ ಕೂಡ ಕೊಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಆರತಿ ತಟ್ಟೆನ ರೆಡಿ ಮಾಡಬೇಕು. ಮತ್ತು ಇದೆಲ್ಲ ಹಾಕೋದಕ್ಕೆ ಒಂದು ಚೆನ್ನಾಗಿರೋ ಒಂದು 2-3 ಬ್ಯಾಗು ನಾನು ಇವಾಗ ಒಂದು ಇಟ್ಟಿದ್ದೀನಿ, ಇನ್ನೂ ಒಂದು 3-4 ಬ್ಯಾಗ್ ಕೊಡ್ತೀನಿ. ಆಮೇಲೆ ಪಾದ ತೊಳೆದ ತಕ್ಷಣ ವರ್ಷಕ್ಕೆ ಹೊಸದು ನೋಡಿ ವಸ್ತ್ರ, ಇದು ನೋಡಿ ಈ ವಸ್ತ್ರನ ಇಡಬೇಕು. ಇದು ಎಷ್ಟು ಸಾಧ್ಯನೋ ಅಷ್ಟು ನಾನು ಸಲಕರಣೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು, ದೇವ್ರನ್ನ ಇಡೋದಕ್ಕೆ ಒಂದು ಕೆಳಗಡೆಗೆ ಗೋಮಯ ಹಾಕಿ ಸಾರಿಸಿ ಮಣೆ ಇಟ್ಟು ಎಲ್ಲನೂ ಕೂಡ ರಂಗೋಲಿ ಹಾಕಿ ರೆಡಿ ಮಾಡಿ, ತುಪ್ಪ ದೀಪ ರೆಡಿ ಮಾಡಿ, ಮತ್ತು ನೋಡಿ ಪಾರಿಜಾತ ಹೂವು. ಇಲ್ಲಿ ಅವ್ರ ದೇವ್ರ ವಿಗ್ರಹ ಬರುತ್ತೆ, ಪೆಟ್ಟಿಗೆ ಬರುತ್ತೆ, ದೇವ್ರ ಪೂಜೆ ಪೆಟ್ಟಿಗೆ ಬರುತ್ತೆ. ಪೆಟ್ಟಿಗೆ ಇಟ್ಟಿದ ತಕ್ಷಣ ನಾವು ಹೂವು ಹಾಕಿ ಅವರೇ ಹಾಕ್ತಾರೆ, ನಾವೇನು ಮುಟ್ಟಂಗಿಲ್ಲ. ದೀಪ ಹಚ್ಚಿ ಇದೆಲ್ಲನೂ ಕೂಡ ನಾವು ಎಷ್ಟು ಸಾಧ್ಯನೋ ಅಷ್ಟು ರೆಡಿ ಮಾಡಬೇಕು. ಆಮೇಲೆ ಅಯ್ಯೋ ಕೃಷ್ಣನಿಗೆ ನೋಡಿ, ಕೃಷ್ಣನಿಗೆ ಈಗ ತಾನೇ ಹೂವು ಹಾಕಿದ್ದೆ ನಾನು. ಹಿಂಗೆ ಹೇಳೋಷ್ಟರಲ್ಲಿ ನೋಡಿ ಇಲ್ಲಿ ಕೆಳಗಡೆ ಹೂ ಬಿದ್ದಿದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಕೃಷ್ಣನಿಗೆ ಪ್ರೀತಿಯಾಗಿದೆ ಅಂತ. ನಾನು ಇವಾಗ ತಾನೇ ಹಾಕ್ಬಿಟ್ಟು ಅದೆಲ್ಲ ವಿಡಿಯೋ ಮಾಡೋಷ್ಟರಲ್ಲಿ ಟಪ್ ಅಂತ ಕೆಳಗಡೆ ಹೂ ಬಿತ್ತು. ಇಷ್ಟೇ ಹೇಳಿ, ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಏನೊಂದು ದೇವತಾ ಕಾರ್ಯ ಮಾಡಿದ್ರು ಕೂಡ ಕೃಷ್ಣ ಖಂಡಿತ ನಮಗೆ ವರ ಕೊಡ್ತಾನೆ. ನೋಡಿದ್ರಾ ಇಷ್ಟೇ ನೋಡಿ, ನನಗೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಕೃಷ್ಣ, ನಾನು ಏನು ಮಾಡಿದ್ದೀನಿ, ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ಕಾಯ ವಾಚ ಮನಸ್ಸದಿಂದ ನಾನು ಮಾಡ್ತಾಯಿದ್ದೀನಿ. ಕೃಷ್ಣನ ಭಕ್ತರಿಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಪ್ಪ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಮಸ್ತೆ. ಶಾಂತಿ.
ಬನ್ನಿ ನೀವು ಬನ್ನಿ. ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ಬನ್ನಿ, ಬನ್ನಿ. ವಾಮನಾಯ ನಮಃ, ಹರೇ ನಮಃ, ಶ್ರೀ ಕೃಷ್ಣಾಯ ಒಳಗೆ ಬನ್ನಿ. ನಮಃ. ಅದ್ಯ ಪೂರ್ವೋತ್ತರ ದೇವಂಗಳ ವಿಶೇಷಣ ವಿಶಿಷ್ಟಾಯಾಂ ಬನ್ನಿ, ಬನ್ನಿ, ಶುಭಾರ್ಥೌ ಆಗತಾನಾಸಿತೀನಾಂ ಸಂಸಾರ ಪೂಜೆಗೂ ಇಟ್ಟಿದ್ದೀನಿ. ಪಾದ ಪ್ರಕ್ಷಾಲನಾಖ್ಯಂ ಕರ್ಮ ಕರಿಷ್ಯೆ. ಮಂತ್ರಾಕ್ಷಿ ನೀರು ಬಿಟ್ಬಿಡಿ, ಅವ್ರ ಮನೆಯವ್ರು ನೀರು ಹಾಕ್ತಾರೆ, ನೀವು ಮುಂದೆ ಬನ್ನಿ. ಹಲೋ ಹಲೋ, ಒಂದು ಅರ್ಧ ಗಂಟೆ ಬನ್ನಿ, ನೀರು ಹಾಕಿ. ನೀವು ಬನ್ನಿ. ನೀರು ಹಾಕಿ. ಚೂರಪತಿ ಸೈಡಿಗೆ ಇಡಬಹುದು. ಬಟ್ಟೆ ಒರ್ಸಿ. ಗುರುವಂತರ್ಗತ ಭಾರತೀ ರಮ ಮುಖ್ಯ ಪ್ರಾಣಾಂತರ್ಗತ ಸೀತಾಪುರುಷ ರಾಮಚಂದ್ರಾಯ ನಮಃ. ಇದಂತೆ ಪಾದ್ಯಂ ಸುಪಾದ್ಯಂ ಮಸ್ತುಪಾದ್ಯಂ. ಓಂ ಶನ್ನೋ ದೇವಿ ರವಿಷ್ಠಾಯ ಆಪೋ ಭವಂತು ಪೂಜಯೇ. ಆಪತ್ಪಾದಾವನೇಜನೆ ದ್ವಿಷಂತಂ ನಿರ್ದಾಹಂತು ಮೇ. ಹೂವಿನ ಹಾರ ಕೊಡು. ಬಿಡಿ ಬಿಡಿ. ಅವ್ರೀಗ ಓಡಾಡಕ್ಕಾಗಲ್ಲ ಸ್ವಾಮಿ. ಆಯಾನೇತೆ ಪರಾಯಾಣೆ ದೂರ್ವ ಅರೋಹಂತ ಪುಷ್ಪಿಣೀಃ ರದಾಶ್ಚ ಪುಂಡರೀಕಾಣ ಸಮುದ್ರಸ್ಯ ಗ್ರಹಾಯಿಮೆ ಯಾ ಪರಿನೀರ್ಯಾ ಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಚ್ಚನ್ ಕುಂಭಾಸಃ. ಮಂಗಳಾರತಿ ಮಂಗಳಾರತಿ ರೆಡಿ ಮಾಡಿ. ಇಲ್ಲಿ ಕದಲಾರ್ತಿ ಅದೇ ಮಾಡಿ. ಬದಲಾವಣೆ ಮಾಡಿ ಸಾಕು. ದೀಪ ಇಡು. ಅಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶತಮಾನಂ ಭವತಿ ಶತಾಯು ಪುರುಷೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಸುಮಂಗಲೀರ್ಯಂ ಮಧುರಮಾಂ ಸಮೇತ ಪಶ್ಚಾತ್ ಸೌಭಾಗ್ಯವಸ್ತು ಯಥಾರ್ಥಂ ವಿಪರೀತನ. ನಮ್ಮ ತಾಯಿಯವರು ಬರೀ ಎಲ್ಲ ಮಂತ್ರಾಕ್ಷಿ ತಗೊಳ್ಳಿ. ಕೊಡ್ತೀನಿ ಕೊಡ್ತೀನಿ. ಬನ್ನಿ. ಬರೀ ಅಲ್ಲ. ಸ್ವಾಮಿ ನಮ್ಮ ಹಲೋ. ದೊಡ್ಡಲ್ಲಿ ಅವರು ನೀವು ಆಶೀರ್ವಾದ ವಿದ್ಯಾಪೀಠದಲ್ಲಿ ಅಂತ. ಸರಿ 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 ಆಯ್ತು ಮಧ್ಯಾಹ್ನ ಹೋಗ್ತೇವೆ. ಬರ್ತೀನಿ ಬರ್ತೀನಿ. ಎಲ್ಲ ತಗೊಳ್ಳಿ. ಮೇಲೆ ಹೋಗಿರ್ಲ ಬನ್ನಿ ಬನ್ನಿ ಮೇಲೆ ಹೋಗಿರ್ಲ ವಿಡಿಯೋ ಸ್ವಾಮಿಗಳು ಕರ್ಕೊಂಬರ್ತೀಯಾ? ವಿಡಿಯೋನಾ ಇದು? ಹಾಂ ವಿಡಿಯೋ ಮಾಡೋಕ್ಕೆ. ಚೂರು ದಾರಿಗಳಾದ್ರೆ ಬರ್ರಿ ಬೇಗ ಬೇಗ ಬನ್ನಿ. ಮೇಲ್ಗಡೆ ಒಂದು ಶ್ಲೋಕ ಭಾಗವತ ಬನ್ನಿ. ತೊಗೊಂಡ್ರ ವದರಾಚಾರ್ ನಿಮ್ಮ ಮನೆಯವರು ತಗೊಂಡ್ರಿ. ತುಳಸಿ ಪೂಜೆಗೆ ಆಯ್ತು. ಇದು ಮಾಡಿ ಮಾವ ಇವ್ರಿಗೆ ದಕ್ಷಿಣೆ ಕೊಡಿ. ಇಲ್ಲ ತೊಗೊಂಬಿಡಿ, ಮುಟ್ಟಿ ಬೇಡ. ಅದೇ ತೊಗೊಂಬಿಡಿ. ಅದಕ್ಕೆ ತುಳಸಿ ಅಲ್ಲ ಬುಟ್ಟಿ ತೊಗೊಂಬಿಡಿ. ಅಲ್ಲ ತುಳಸಿ ನಮ್ಮನೇದು ಇದಕ್ಕೆ ಹಾಕೊಂಡಿದ್ದೀನಿ. ಮತ್ತೆ ತಗೊಳ್ಳಿ. ಎಲ್ಲ ಮಾಡಬಾರ್ದು ನೀವು ಆಚೆ ತಗೊಳ್ಳಿ ತಗೊಳ್ಳಿ. ಆಶೀರ್ವಾದದಿಂದ ನಮ್ಮ ಚಾನಲ್ 49,000 ಆಯಿತು.
ಅವ್ರ ಮನೇಲಿ ಒಂದೊಂದರಲ್ಲಿ 5-5 ಜನ ಇದ್ದಾರೆ. ಆದರೆ ಇಬ್ಬರು ಮಾಡ್ತಾರೆ ಅಷ್ಟೇ, ಗಂಡ ಹೆಂಡತಿ ಇಬ್ಬರು ಮಾಡ್ತಾರೆ. ಅವರು ದಿನಕ್ಕೆ 1000 ಕೃಷ್ಣ ಜಪ ಮಾಡ್ತಾರೆ. ಬರ್ತಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಎಚ್ಚತ್ತು ಇರು ಕಂಡ್ಯ ಮನವೇ, ಎಚ್ಚತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತ ನಂಗ್ರಿಯ ನೆನೆ ಕಂಡ್ಯ ಮನವೇ, ಎಚ್ಚತ್ತು ಇರು ಕಂಡ್ಯ ಮನವೇ. ನರಜನ್ಮ ಬರುವುದೇ ಕಷ್ಟ, ಈಗ ತಿಳಿದು ನೋಡು ವಿಪ್ರತ್ವ ಶ್ರೇಷ್ಠ. ನರಜನ್ಮ ಬರುವುದೇ ಕಷ್ಟ, ಈಗ ತಿಳಿದು ನೋಡು ವಿಪ್ರತ್ವ ಶ್ರೇಷ್ಠ. ಮರಳಿ ಬಾಹುದು ಉತ್ಕೃಷ್ಟ, ಮರಳಿ ಬಾಹುದು ಉತ್ಕೃಷ್ಟ, ನಮ್ಮ ಮರುತ ಮತವ ಹೊಂದುವುದೇ ದುರ್ಘಟ. ಕೇಳಲವೋ ಮರ್ಕಟ. ಎಚ್ಚತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತ ನಂಗ್ರಿಯ ನೆನೆ ಕಂಡೆ ಮನವೇ, ಎಚ್ಚತ್ತು ಇರು ಕಂಡ್ಯ ಮನವೇ. ಹಾಳು ಹರಟೆಗೆ ಹೋಗಬೇಡ, ಕಂಡ ಕೂಳುಗಳನ್ನು ತಿಂದು ಒಡಲೊರಿಯಬೇಡ. ಹಾಳು ಹರಟೆಗೆ ಹೋಗಬೇಡ, ಕಂಡ ಕೂಳುಗಳನ್ನು ತಿಂದು ಒಡಲೊರಿಯಬೇಡ. ಕಾಲ ವ್ಯರ್ಥ ಕಳೆಯಬೇಡ, ಕಾಲ ವ್ಯರ್ಥ ಕಳೆಯಬೇಡ. ನಮ್ಮ ಪ್ರಾರಬ್ಧ ಭೋಗಕ್ಕೆ ಮನಸೋಲಬೇಡ, ಶ್ರೀಹರಿ ದಯ ಮಾಡ. ಎಚ್ಚತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತ ನಂಗ್ರಿಯ ನೆನೆ ಕಂಡ್ಯ ಮನವೇ, ಎಚ್ಚತ್ತು ಇರು ಕಂಡ್ಯ ಮನವೇ. ಅನ್ಯ ಸ್ತ್ರೀಯರ ನೋಡಬೇಡ, ಹಿಂದೆ ಮಣ್ಣುಗೂಡಿದರೂ ನೀ ತಿಳಿದುಕೋ ಮೂಡ. ಅನ್ಯ ಸ್ತ್ರೀಯರ ನೋಡಬೇಡ, ಹಿಂದೆ ಮಣ್ಣುಗೂಡಿದರೂ ನೀ ತಿಳಿದುಕೋ ಮೂಡ. ಅನ್ಯ ಶಾಸ್ತ್ರವನೋದ ಬೇಡ, ಅನ್ಯ ಶಾಸ್ತ್ರವನೋದ ಬೇಡ. ನಮ್ಮ ಪೂರ್ಣ ಪ್ರಜ್ಞರ ಬೋಧ ತಿಳಿದುಕೋ ಗಾಢ, ಮೈ ಮರೆತಿರಬೇಡ. ಎಚ್ಚತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತ ನಂಗ್ರಿಯ ನೆನೆ ಕಂಡ್ಯ ಮನವೇ, ಎಚ್ಚತ್ತು ಇರು ಕಂಡ್ಯ ಮನವೇ. ಗೋವಿಪ್ರರ ಸೇವೆ ಮಾಡೋ, ಸೋಹಂ ಭಾವಗಳನ್ನು ಬಿಟ್ಟು ದಾಸತ್ವ ಕೂಡೋ. ಗೋವಿಪ್ರರ ಸೇವೆ ಮಾಡೋ, ಸೋಹಂ ಭಾವಗಳನ್ನು ಬಿಟ್ಟು ದಾಸತ್ವ ಕೂಡೋ. ಕೇವಲ ವೈರಾಗ್ಯ ಮಾಡೋ, ಕೇವಲ ವೈರಾಗ್ಯ ಮಾಡೋ. 8 ಜಾವಗಳಲ್ಲಿ ಶ್ರೀಹರಿಯ ಕೊಂಡಾಡೋ, ಲಜ್ಜೆಯ ನೀಡಾಡೋ. ಎಚ್ಚತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತ ನಂಗ್ರಿಯ ನೆನೆ ಕಂಡ್ಯ ಮನವೇ, ಎಚ್ಚತ್ತು ಇರು ಕಂಡ್ಯ ಮನವೇ.
ನಾನು ಎಂಬುದು ಬೀಡು ಕಂಡ್ಯ ನಿನ್ನ ಮಾನಾಭಿಮಾನಕ್ಕೆ ಹರಿಯನ್ನು ಕಂಡ್ಯ. ನಾನು ಎಂಬುದು ಬೀಡು ಕಂಡ್ಯ ನಿನ್ನ ಮಾನಾಭಿಮಾನಕ್ಕೆ ಹರಿಯನ್ನು ಕಂಡ್ಯ. ಜ್ಞಾನಿಗಳೊಳಗಾಡೋ ಕಂಡ್ಯ ಜ್ಞಾನಿಗಳೊಳಗಾಡೋ ಕಂಡ್ಯ. ವಿಷಯ ಜೇನೆಂದು ಮೆದ್ದರೆ ಅದು ವಿಷ ಕಂಡ್ಯ. ಬೇಡುವೆ ಯಮಗೊಂಡ್ಯ ಎಚ್ಚೆತ್ತು ಇರು ಕಂಡ್ಯ ಮನವೇ ನಮ್ಮ ಅಚ್ಯುತ ನಂಗ್ರಿಯ ನೆನೆ ಕಂಡ್ಯ ಮನವೇ. ಎಚ್ಚೆತ್ತು ಇರು ಕಂಡ್ಯ ಮನವೇ. ಕಷ್ಟಪಡದೆ ಸುಖ ಬರದು ಕಂಗೆಟ್ಟ ಮೇಲಿನ್ನು ತಾ ಕಷ್ಟ ತಿಳಿಯೋದು. ಕಷ್ಟಪಡದೆ ಸುಖ ಬರದು ಕಂಗೆಟ್ಟ ಮೇಲಿನ್ನು ತಾ ಕಷ್ಟ ತಿಳಿಯೋದು. ದುಷ್ಟ ವಿಷಯ ಬುದ್ಧಿ ಜರಿದು ದುಷ್ಟ ವಿಷಯ ಬುದ್ಧಿ ಜರಿದು ನಮ್ಮ ವಿಜಯ ವಿಠಲನೆಂದು ಕೂಗದೆ ಮುಕ್ತಿ ಬರದು. ಕೂಗೆಲವೋ ಬಾಯ್ ತೆರೆದು ಎಚ್ಚೆತ್ತು ಇರು ಕಂಡ್ಯ ಮನವೇ ನಮ್ಮ ಅಚ್ಯುತ ನಂಗ್ರಿಯ ಬಿಡ ನೆನೆ ಕಂಡ್ಯ ಮನವೇ. ಎಚ್ಚೆತ್ತು ಇರು ಕಂಡ್ಯ ಮನವೇ. ಎಚ್ಚೆತ್ತು ಇರು ಕಂಡ್ಯ ಮನವೇ. ಎಚ್ಚೆತ್ತು ಇರು ಕಂಡ್ಯ ಮನವೇ. ಹರೇ ಶ್ರೀನಿವಾಸ.